ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ಬೊಮ್ಮಾವರ ರಸ್ತೆಯ ನಿರ್ಮಿತಿ ಕೇಂದ್ರ ಮುಂಭಾಗದಲ್ಲಿರುವ ಗಾಂಧಿ ಭವನ ಉದ್ಘಾಟನೆ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರೀಜಿರವರ ಜಯಂತಿ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಜಿಲ್ಲೆಯಲ್ಲಿ ಗಾಂಧಿ ಜೀವನಾಧಾರಿತ ಸ್ಮಾರಕ ನಿರ್ಮಾಣಕ್ಕೆ ಆದ್ಯತೆ. ಸಚಿವ ಕೆಎಚ್ ಮುನಿಯಪ್ಪ. ಜಿಲ್ಲೆಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜೀವನ, ಕೊಡುಗೆ, ಹೋರಾಟ ಒಳಗೊಂಡ ಸ್ಮಾರಕ ನಿರ್ಮಾಣಕ್ಕೆ ಆದ್ಯತೆ ನೀಡುವುದಾಗಿ ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ. ದೇವನಹಳ್ಳಿ ತಾಲೂಕಿನ ಬೊಮ್ಮಾವರ ಗ್ರಾಮದ ಗಾಂಧಿ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯವರ ವತಿಯಿಂದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿರವರ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಗಾಂಧೀಜಿ ಹಾಗೂ ಶಾಸ್ತ್ರೀಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಸಚಿವರು ಗಾಂಧೀಜಿಯವರ ಸ್ವಾತಂತ್ರ್ಯ ಕೊಡುಗೆಯನ್ನ ಸ್ಮರಿಸುತ್ತಾರೆ. ನಮ್ಮ ಅಜ್ಜನವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂತ ಹೇಳಿ ನೆನಪಿಸಿಕೊಂಡ್ರು. ಅಹಿಂಸಾವಾದಿಯಾಗಿದ್ದಂತಹ ಬಾಪೂಜಿ ಸಹಬಾಳ್ವೆ, ಸಮಾನತೆ, ಸತ್ಯ, ಧರ್ಮ, ಸಹಿಷ್ಣುತೆ, ಪ್ರೀತಿ, ವಾತ್ಸಲ್ಯ, ಭಾತೃತ್ವಕ್ಕೆ ಅವರು ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಿದ್ರು. ಇನ್ನು ಬ್ರಿಟಿಷರನ್ನ ಭಾರತದಿಂದ ಹೊರಹಾಕಲು ಅಹಿಂಸಾ ನೀತಿಯನ್ನ ಅನುಸರಿಸಿ ವಿವಿಧ ಚಳುವಳಿಗಳನ್ನ ಆರಂಭಿಸುತ್ತಾರೆ. 1942ರ ಭಾರತ ಬಿಟ್ಟು ತೊಲಗಿ ಚಳುವಳಿಯು ತೀವ್ರ ಪರಿಣಾಮಕಾರಿಯಾಗಿ ಇಡೀ ದೇಶದಾದ್ಯಂತ ವ್ಯಾಪಿಸಿ ಜನರನ್ನ ಒಟ್ಟುಗೂಡಿಸುವಲ್ಲಿ ಯಶಸ್ವಿಯಾಯಿತು ಅಂತ ಹೇಳಿ ತಿಳಿಸಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಶಿಕ್ಷಕರು ಮಕ್ಕಳನ್ನ ಸನ್ಮಾರ್ಗದಲ್ಲಿ ಮುನ್ನಡೆಸುವ ಜೊತೆಗೆ ನಮ್ಮ ದೇಶಕ್ಕೆ ಹೋರಾಡಿದ ಮಹನೀಯರ ಜೀವನ ಚರಿತ್ರೆ, ಆದರ್ಶಗಳನ್ನ ಪಾಲಿಸಬೇಕು ಅಂತ ಹೇಳಿ ಕರೆ ನೀಡಿದ್ರು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸರಳತೆ, ಸಜ್ಜನಿಕೆ ವ್ಯಕ್ತಿತ್ವವನ್ನ ಇಂದಿನ ಪೀಳಿಗೆಗಳು ತಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳಬೇಕು. ದೇಶವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಣ್ಣ ಹಾಗೂ ಗುಡಿ ಕೈಗಾರಿಕೆಗಳು, ಕುಲಕಸುಬು ಮುನ್ನಡೆಸಿಕೊಂಡು ಹೋಗಬೇಕು ಅಂತ ಹೇಳಿ ತಿಳಿಸಿದ್ರು. ಭವಿಷ್ಯ ಚೆನ್ನಾಗಿದೆ. ಈಗ ಕೃಷ್ಣಪ್ಪನವರು ವಿಶೇಷವಾಗಿದ್ದಾರೆ, ತುಂಬಾ ಸಂತೋಷ. ಅವರು ಸಾಹಿತಿಗಳು ಕನ್ನಡದ ಬಗ್ಗೆ ಮಾತ್ರ ಇವಾಗ ಅರಿವಿದೆ ಅಂತ ಭಾವಿಸಿದ್ದೆ. ಆದ್ರೆ ಮಹಾತ್ಮ ಗಾಂಧೀಜಿಯವರು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆ ಬಗ್ಗೆ ಹಂತ ಹಂತವಾಗಿ ಒಂದು ಸ್ಟೆಪ್ ವಾಚ್ ಮಾಡ್ತೀವಿ. ಯಾಕಂದ್ರೆ ನಾನು ಪೂರ್ತಿ ಪ್ರಮಾಣದಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆಯನ್ನ 1, 2, 3 ಸಾರಿ ಬಹಳ ಚೆನ್ನಾಗಿ ಎಲ್ಲ ವಿಷಯಗಳು ನಾವು ಹೇಳಿದ್ರಿಂದ ನಾನು ಮತ್ತೆ ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಅವರು ಹೇಳಿರ್ತಿಲ್ಲ ಮತ್ತು ನಮ್ಮ ಮೂವರು ಕೂಡ ಅವರಿದ್ದ ವಿಷಯಗಳನ್ನ ತಮಗೆ ಸಂದೇಶವನ್ನು ಕೊಟ್ಟರು. ನಾನೊಬ್ಬ ಶ್ರೇಷ್ಠವಾದಂತಹದ್ದು ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧೀಜಿ ತನ್ನ ಜೀವನದಲ್ಲಿ ಈಗಾಗಲೇ ಕೃಷ್ಣಪ್ಪನವರು ಹೇಳಿದಾಗ ಯಾವ ರೀತಿ ಬೆಳೆದ್ರು, ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು, ಹೇಗೆ ಚಳುವಳಿಯಲ್ಲಿ ಹೋರಾಟಕ್ಕೆ ಅವರು ಸೌತ್ ಆಫ್ರಿಕಾದ ಮನೆ ಮೇಲೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಹೋಗುವುದನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ಮನಸ್ಸು ಮೇಲೆ ಪರಿಣಾಮ ಆಗಿತ್ತು. ಸೌತ್ ಆಫ್ರಿಕಾದಲ್ಲಿ ಬ್ರಿಟಿಷರ ಆಡಳಿತ, ಇಡೀ ಜಗತ್ತೇ ಬ್ರಿಟಿಷರು ಹಾಕ್ತಾ ಇದ್ದರು. ಅದರಲ್ಲಿ ಸೌತ್ ಆಫ್ರಿಕಾ ಕೂಡ ಆ ನಡೆದಂತ ದಾರಿ ಅವರ ಜನರನ್ನ ನಡೆಸಿಕೊಳ್ತಾ ಇದ್ದರು ನೋಡಿ, ಅವರಿಗೆ ಪರಿಣಾಮ. ಅದರ ಪರಿಣಾಮದಿಂದ ಮತ್ತೆ ಅದೇ ಕೆಲಸ ಭಾರತ ದೇಶದಲ್ಲಿ ಕೂಡ ಬ್ರಿಟಿಷರು ಮಾಡ್ತಿದ್ರು. ಇಲ್ಲಿ ಬಂದ ಮೇಲೆ ಅವರ ಹೋರಾಟ ಮುಗಿದುಕೊಂಡೆ. ಪಾದಯಾತ್ರೆ ಮಾಡ್ತಾರೆ 1 ತಿಂಗಳು. ಕಾರಣ ಬ್ರಿಟಿಷರನ್ನ ಈ ದೇಶದಿಂದ ಹೊರ ಕಳಿಸ್ಬೇಕಾದ್ರೆ ಅವರನ್ನು ಬಡ ಕೊಡ್ತಾರೆ. ಶಬರಮತಿ ಆಶ್ರಮದಿಂದ ಪಾದಯಾತ್ರೆಯಲ್ಲಿ ಹೊರಟು ಇಲ್ಲಿ ಮುನ್ಬೇಕಾದ್ರೆ 1 ತಿಂಗಳಾಗ್ತದೆ.
ಅಲ್ಲಿ ಸುಮಾರು 10,000 ಜನ ಆ ದಿನ ಸೇರಿದ್ದಾರೆ. ಅಥವಾ ಸುಮಾರು ಎಷ್ಟು ವರ್ಷ ನೋಡಿ, 1939 ಮಧ್ಯೆ, ಅದಕ್ಕೆ ಡೇಟ್ ಕರೆಕ್ಟ್ ಆಗಿ ಗೊತ್ತಿಲ್ಲ, ಮರ್ತಿದೆ. 10,000 ಜನ ಸೇರಿರ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಈ ಭೂಮಿ ನಮ್ಮದು, ಈ ನೀರು ನಮ್ಮದು, ಈ ಉಪ್ಪು ನಮ್ಮದು, धरती हमारा, ये पानी हमारा, ये नमक हमारा. ನೀವು ಆಚೆ ಹೋಗ್ಬೇಕು ಅಂತ ಗೊತ್ತಿದೆ. ಆ ದೊಡ್ಡ ಗಲಾಟೆಯಲ್ಲಿ 10,000ರಲ್ಲಿ ಜಿಲ್ಲಾಧಿಕಾರಿ ಎಬಿ ಬಸವರಾಜ್ ಅವರು ಮಾತನಾಡಿ, ರಾಷ್ಟ್ರಪಿತ ಗಾಂಧೀಜಿ ಶಾಸ್ತ್ರೀಜಿಯವರ ಜಯಂತಿ ಹಾಗೂ ಪುಣ್ಯಸ್ಮರಣೆ ದಿನದಂದು ಮಾತ್ರ ನೆನಪಿಸಿಕೊಂಡ್ರೆ ಸಾಲದು, ಅವರ ಕೊಡುಗೆಯನ್ನ ಪ್ರತಿದಿನವೂ ಸ್ಮರಿಸಿಕೊಳ್ಳಬೇಕಿದೆ. ಯುವ ಪೀಳಿಗೆ ಬಾಪೂಜಿ ಹಾಗೂ ಶಾಸ್ತ್ರೀಜಿ ಜೀವನಾದರ್ಶ ತತ್ವಗಳು ಹಾಗೂ ಸಾಮಾಜಿಕ ಕೊಡುಗೆಗಳನ್ನ ಮತ್ತು ಅವುಗಳನ್ನು ಅರಿತು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಗಾಂಧೀಜಿಯವರು ಆರಂಭಿಸಿದ ಖಾದಿ ಕೇಂದ್ರ ಹಾಗೂ ಗುಡಿ ಕೈಗಾರಿಕೆಗಳನ್ನು ಬೆಳೆಸಬೇಕು. ಸಮಾಜಕ್ಕೆ ಕೊಡುಗೆ ನೀಡಿದ ಮಹನೀಯರ ಜಯಂತಿ ಹಾಗೂ ಆಚರಣೆಗಳು ಹೆಚ್ಚಾಗಿ ನಡೆಸಿ ಯುವ ಜನತೆಗೆ ಅರಿವು ಮೂಡಿಸುವ ಕೆಲಸ ಆಗಬೇಕು ಅಂತ ಹೇಳಿ ತಿಳಿಸಿದ್ರು. ಬೇಕಾಗಿದೆ. ಈಗ ಹೊರಗಡೆ ಎಲ್ಲ ಕಡೆ ವಿಷಯನೇ ನಾವು ಪ್ರದೇಶ ನೋಡ್ತಾ ಇದ್ದೀವಿ. ಆ ಕಾರಣಕ್ಕೋಸ್ಕರ ಪ್ರಸ್ತುತ ಮಹಾತ್ಮ ಗಾಂಧಿ ತತ್ವಗಳು ನಮಗೆಲ್ಲೂ ಕೂಡ ಬೇಕಾಗಿದೆ. ಏನು ಅವರು ಗಾಂಧಿ ಮೂವ್ಮೆಂಟ್ ನ ಸ್ಟಾರ್ಟ್ ಮಾಡಿದ್ರು, ಗೃಹ ಕೈಗಾರಿಕೆಗಳು ಮುಖ್ಯವಾಗಿ ಬೇಕಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಈ ವಿಷಯದಲ್ಲಿ ಮಾತಾಡ್ತಾ ಇದ್ದೀವಿ. ನಮ್ಮ ಗೃಹ ಕೈಗಾರಿಕೆ ಕೂಡ ಬೆಳೆಸಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಮಹಾತ್ಮರ ಎಲ್ಲ ಏನು ಉದ್ದೇಶಗಳು ಕೂಡ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಇಂಥ ಜಯಂತಿಗಳು ಹೆಚ್ಚಾಗಿ ನಡೀಬೇಕು. ಅವರ 2 ದಿನಗಳು ಕೂಡ ಈ ದಿನ ಅವರ ದಿನಾಚರಣೆ ಮತ್ತೆ ಅವರ ಅಸಾಸಿನೇಟೆಡ್ ಅಂತ 2 ದಿನಗಳು ಕೂಡ ದಿನ ನೆನೆಸ್ಕೊಂಡ್ರೆ ನಾವು ಸಾಧ್ಯವಿಲ್ಲ. ಪ್ರತಿದಿನ ನಮ್ಮ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಪ್ರತಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಗಾಂಧೀಜಿಯವರ ಸತ್ಯ ಮತ್ತೆ ಸತ್ಯವನ್ನ ಹೇಳುವಂತದ್ದು ಕೂಡ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. 2 ಮಾತುಗಳು ಧನ್ಯವಾದಗಳು. ಯಾರು ಲೀಡರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು ಅವರ ಹಿಸ್ಟ್ರಿನ ಮಾತ್ರ ಓದ್ತಾ ಇದ್ವಿ. ಬಹಳಷ್ಟು ನಾವು ಎಕ್ಸರ್ಸೈಸ್ ಅದಕ್ಕೆ ಮಾಡಿದ್ವಿ ಅಂತ ಅವ್ರು ಹಿಂದೆ ಏನ್ ಮಾಡಿದ್ರು, ಯಾವ ರೀತಿ ಮೂವ್ಮೆಂಟ್ ಮಾಡಿದ್ರು ಅಂತ. ಆದ್ರೆ ಇವತ್ತಿನ ಜಗದಲ್ಲಿ ಮತ್ತೆ ಇವತ್ತಿನ ಪ್ರಸ್ತುತ ಸಿನಾರಿಯೋಲ್ಲಿ ಅದರ ರಿಲೆವೆನ್ಸ್ ಎಷ್ಟು, ಗಾಂಧಿಯಿಸಮ್ದು ಗಾಂಧಿ ತತ್ವಗಳದು ರಿಲೆವೆನ್ಸ್ ಎಷ್ಟು ಅಂತ ಬಹಳ ಕಡಿಮೆ ಮಾತಾಡ್ತಾ ಇದೀವಿ. ಆದ್ರೆ ಹಿಂದೆ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಏನಿತ್ತು ಅದರ ಪ್ರಸ್ತುತ ಅಥವಾ ರಿಲೆವೆನ್ಸ್ ಗಾಂಧಿಯನ್ ಸ್ಟ್ರಗಲ್ಸ್ದು ಮತ್ತೆ ಅದರದ್ದು ತತ್ವಗಳು ಇವತ್ತು ಈ ದಿನ ಅದರದ ಇನ್ನೂ ರಿಲೆವೆನ್ಸ್ ಜಾಸ್ತಿ ಇದೆ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಯಾಕಂದ್ರೆ ನೀವು ಇಡೀ ವರ್ಲ್ಡ್ ಅಲ್ಲಿ ನೋಡ್ಬೋದು, ಇಂಟಾಲರೆನ್ಸ್ ಇದೆ, ವಾರ್ ಇದೆ, ಟೆರರಿಸಂ ಇದೆ. ಸೊ ಅವರ ಪ್ರಿನ್ಸಿಪಲ್ಸ್ ಏನಿತ್ತು, ಸಹಿಷ್ಣುತೆ ಇತ್ತು, ಮತ್ತೆ ಸತ್ಯ, ನಾನ್ ವೈಲೆನ್ಸ್, ಇದು ಇವತ್ತಿಗೂ ಸಹ ಹೆಚ್ಚು ಪ್ರಸ್ತುತ. ಮತ್ತೆ ಈ ಒಂದು ವೆರಿ ಗ್ರೇಟ್ ಚಾಂಪಿಯನ್ ಆಫ್ ಜೆಂಡರ್ ಈಕ್ವಾಲಿಟಿ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾವು ಈಗ ಫೆಮಿನಿಸಮ್ ನಾವೆಲ್ಲರೂ ಒಂದು ಬೋತ್ ಜೆಂಡರ್ಸ್ ಆರ್ ಈಕ್ವಲ್, ಗಂಡಸರು ಹೆಂಗಸರು ಎಲ್ಲ ಒಂದೇ ಅಂತ ಈಗ ಬಹಳಷ್ಟು ಜನ ಹೋರಾಡ್ತಾ ಇದ್ದಾರೆ. ಆದ್ರೆ ಅವರು ಹಿಂದಿನ ಕಾಲದಲ್ಲೇ ಫ್ರೀಡಮ್ ಮೂವ್ಮೆಂಟ್ ಅಲ್ಲೇ ಸೊ ಈ ಫಾಟ್ ಫಾರ್ ಜೆಂಡರ್ ಈಕ್ವಾಲಿಟಿ, ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕು. ಮತ್ತೆ ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಗಾಂಧಿಯವರು ಮೇರು ವ್ಯಕ್ತಿತ್ವವನ್ನ ಹೊಂದಿದ್ದು ಮಹಾನ್ ಶಾಂತಿದೂತ. ಗಾಂಧಿ ಜಯಂತಿಯನ್ನ ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಆಚರಿಸಲಾಗುತ್ತದೆ. ಸತ್ಯ ಅಹಿಂಸೆಯಿಂದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಮಹಾತ್ಮರ ತತ್ವಾದರ್ಶಗಳು ಯುವಕರಿಗೆ ಪರಿಚಯಿಸುವ ಕಾರ್ಯವಾಗಬೇಕು. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಸರಳ ವ್ಯಕ್ತಿತ್ವ ಹಾಗೂ ಪ್ರಾಮಾಣಿಕತೆಯಿಂದ ಕೂಡಿದ ಜನನಾಯಕರಾಗಿ ದೇಶದ ಆಡಳಿತವನ್ನ ನಡೆಸಿದ್ರು ಅಂತ ಹೇಳಿ ತಿಳಿಸಿದ್ರು. ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲಿ ಗೈಡಿಂಗ್ ಪ್ರಿನ್ಸಿಪಲ್ಸ್ ಆರ್ ಆಲ್ವೇಸ್ ಆಫ್ ಅವರ್ ಫೌಂಡಿಂಗ್ ಫಾದರ್ಸ್. ಇವರು ಏನು ಅವರು ನಮ್ಮ ದೇಶಕ್ಕೆ, ನಮ್ಮ ದೇಶದಗೋಸ್ಕರ ಏನು ಅವರು ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ಅವರು ಬಿಟ್ಟು ಹೋದ್ರೂ ಕೂಡ ಅವರ ವ್ಯಾಲ್ಯೂಸ್ ಏನಿದಾವೆ ಬಹಳಷ್ಟು ರೆಲೆವೆಂಟ್ ಇದೆ ಈಗಿನ ಕಾಲದಲ್ಲಿ ಕೂಡ. ಬಟ್ ಅನ್ಫಾರ್ಚುನೇಟ್ಲಿ ಆಸ್ ಮೈ ಕಲೀಗ್ಸ್ ಆಲ್ಸೋ ಹ್ಯಾವ್ ಸೆಡ್, ಕೆಲವೊಂದು ಸಲ ನಾವು ಮರಿತಾ ಇದ್ದೀವಿ ಈ ವ್ಯಾಲ್ಯೂಸ್ ಅನ್ನ, ಈ ಪ್ರಿನ್ಸಿಪಲ್ಸ್ ಅನ್ನ. ಅದಕ್ಕೆ ನನಗೆ ಮುಖ್ಯವಾಗಿ ಏನನ್ಸುತ್ತೆ, ಸಿಂಪ್ಲಿಸಿಟಿ ಬಗ್ಗೆ ಗಾಂಧೀಜಿಯವರು ಬಹಳಷ್ಟು ಮಾತಾಡ್ತಾ ಇದ್ರು. ಈ ಒಂದು ಬಗ್ಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂತಂದ್ರೆ ನಮ್ಮ
ಪ್ರೋಗ್ರೆಸ್ ಆಗ್ತಾ ಇರುವಂತ ಒಂದು ಏನು ಟೈಮ್ ಇದೆ, ಬದಲಾಗುತ್ತಿರುವ ಈ ಸಮಯದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಇಂಡಿವಿಜುವಲ್ ಇಟ್ಕೊಂಡ್ಬಿಟ್ಟು ಸೊಸೈಟಿ ವರೆಗೆ ಕಾಂಪ್ಲಿಕೇಶನ್ ಜಾಸ್ತಿ ಆಗ್ತವೆ, ಕಾಂಪ್ಲಿಕೇಟೆಡ್ ಜಾಸ್ತಿ ಆಗ್ತದೆ. ನಾವು ಆಸ್ ಇಂಡಿವಿಜುವಲ್ಸ್, ಆಸ್ ಸೊಸೈಟಿ, ಆಸ್ ಎ ಗ್ರೂಪ್, ಆಸ್ ಎ ಕಮ್ಯುನಿಟಿ ಕಾಂಪ್ಲಿಕೇಶನ್ಸ್ ನಾವು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಬಾಪೂಜಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ನಗದು ಬಹುಮಾನ ವಿತರಿಸಿ ಅಭಿನಂದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕೆಎನ್ ಅನುರಾಧ, ಎಸ್ಪಿ ಸಿಕೆ ಬಾಬಾ, ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿದ ಜಿಲ್ಲಾ ಕಸಪ ಅಧ್ಯಕ್ಷರಾದ ಬಿ ಕೃಷ್ಣಪ್ಪ ಅವರು ಮಾತನಾಡಿ, ಅಪರ ಜಿಲ್ಲಾಧಿಕಾರಿ ಸಯ್ಯದ ಆಯಿಷಾ, ನಿರ್ಮಿತಿ ಕೇಂದ್ರ ಅಧಿಕಾರಿ ಮೋಹನ್, ಜಿಲ್ಲಾ ಶಿಕ್ಷಣಾಧಿಕಾರಿ ಬೈಲು ಆಂಜಿನಪ್ಪ, ದೇವನಹಳ್ಳಿ ತಾಲೂಕು ಪಂಚಾಯಿತಿ ಇಒ ಶ್ರೀನಾಥ್ ಗೌಡ, ದೇವನಹಳ್ಳಿ ಜಿಲ್ಲಾ ಪಂಚಾಯತ್ ಸುನಿಲ್ ಕುಮಾರ್, ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕರಾದ ಅಶೋಕ್ ಕುಮಾರ್ ಡಿ, ಗ್ಯಾರಂಟಿ ಯೋಜನೆ ಅನುಷ್ಠಾನದ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್, ಪುರಸಭೆ ಅಧ್ಯಕ್ಷ ಮುನಿಕೃಷ್ಣ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಸಿ ಮಂಜುನಾಥ್, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ಸಿಬ್ಬಂದಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗೆಯೇ ಕೈಗೊಂಡು ಬರುತ್ತಿರ್ತಕ್ಕಂಥ ನಮ್ಮ ನೆಚ್ಚಿನ ಅಧಿಕಾರಿಗಳಾದ ಬಸವರಾಜ್ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ಮಾನ್ಯ ಸಿಒ ಮೇಡಮ್ ಆದಂತ ಡಾಕ್ಟರ್ ಕೆ ಅನುರಾಧ ಮೇಡಮ್ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠರಾಗಿರುವಂತ ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ಕೆಸಿ ಮಂಜುನಾಥ್ ಅವರಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಶ್ರೀಯುತ ಪ್ರಸನ್ನ ಕುಮಾರ್ ಸರ್, ಬೈಯಪ್ಪ ಸರ್ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ, ಅದೇ ರೀತಿ ವೆಂಕಟೇಶ್ ಅವರು ಮುಖಂಡರು ಅವರು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಅಪರಾಧ ಶ್ರೀಮತಿ ಆಯಿಷಾ ಮೇಡಮ್ ಇದ್ದಾರೆ. ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ನಾಡಿಗೆ ಪ್ರಸ್ತುತಪಡಿಸಿದಂತ ಶಾಲಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರಿಗೂ, ಸಾರ್ವಜನಿಕರಿಗೂ ಹಾಗೂ ನಮ್ಮ ನೆಚ್ಚಿನ ಪತ್ರಕರ್ತ ಸ್ನೇಹಿತರು ಸ್ವಾಗತ ಬಯಸ್ತಾ
ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.